ಆದರೆ ಆ ಲೀಸ್ಟು ವೆಬ್ಸೈಟಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಆದರೆ ಇವ್ರ ಹತ್ರ ಮಾಹಿತಿ ಐತೆ ಅಂದ್ರಗನ ಇವ್ರ ಹತ್ರನೂ ಪೇಪರ್ಸ್ ಇದೆ, ಆದರೆ ವೆಬ್ಸೈಟಲ್ಲಿ ಯಾವುದೇ ಕಾರಣಕ್ಕೂ ಸಿಗಲ್ಲ. ನಾವು ವೆಬ್ಸೈಟಲ್ಲಿ ಚೆಕ್ ಮಾಡಿಲ್ಲ. ಇವರು ವೆಬ್ಸೈಟಲ್ಲಿ ಅಪ್ಲೋಡ್ ಇಲ್ಲ ಮೇಡಮ್. ಇದು ವೆಬ್ಸೈಟಲ್ಲಿ ಅಪ್ಲೋಡ್ ಇದ್ರೆ ಅವ್ರು ತೋರಿಸ್ಲಿ ಬೇಡ ಅನ್ನಲ್ಲ. ಇದು ಸಿಸ್ಟಮಲ್ಲಿ ಅಪ್ಲೋಡ್ ಆಗಿಲ್ಲ ಆದ್ರೂ SRI ಮಾಡ್ತಾರೆ. ಆದರೆ ಇಲ್ಲಿ ನಾವು ಏನು ಫಿಲ್ ಮಾಡೋಣ? ಇದು 2002 ವೋಟರ್ ಲಿಸ್ಟ್ ಇಲ್ಲಿ ಫಿಲ್ ಮಾಡೋದಕ್ಕೆ ಕೇಳಿದ್ದಾರೆ ಇಲ್ಲಿ. ಆದರೆ ಆ ಲೀಸ್ಟು ವೆಬ್ಸೈಟಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಆದರೆ ಇವ್ರ ಹತ್ರ ಮಾಹಿತಿ ಐತೆ ಅಂದ್ರಗನ ಇವ್ರ ಹತ್ರನೂ ಪೇಪರ್ಸ್ ಇದೆ, ಆದರೆ ವೆಬ್ಸೈಟಲ್ಲಿ ಯಾವುದೇ ಕಾರಣಕ್ಕೂ ಸಿಗಲ್ಲ. ಅದನ್ನು ಅವ್ರನ್ನೇ ನೀವು ಕೇಳಿದ್ರಾಗನ ಅವ್ರು ಇನ್ನೂ ಕ್ಲೀನಾಗಿ ಹೇಳ್ತಾರೆ ನಿಮಗೆ. ಏನು ಸರ್ ಇದ್ರದ್ದು ಲೀಸ್ಟ್ ಏನಾದ್ರು ವೆಬ್ಸೈಟಲ್ಲಿ ಇದೆಯಾ ಸರ್? ಇದು ನಾವು ವೆಬ್ಸೈಟಲ್ಲಿ ಚೆಕ್ ಮಾಡಿಲ್ಲ. ಇವರು ನಾವು BBMPಯಲ್ಲಿ ಕೇಳಿದ್ವಿ, ಅವರು ಲಿಸ್ಟ್ ಇದು ಕಳಿಸವ್ರೆ. 2002 ಲಿಸ್ಟ್ ಇದು ವರ್ತೂರು ಕ್ಷೇತ್ರ ಚುನಾವಣೆ ಭಾಗ ಸಂಖ್ಯೆ 31. ಇದು ವಿಧಾನಸಭಾ ಕ್ಷೇತ್ರ ಸಂಖ್ಯೆ 90. ಇಷ್ಟು ಇದು ಫಿಲಪ್ ಮಾಡಿಕೊಡ್ಬೇಕು. ನೆಕ್ಸ್ಟ್ ಏನಾದ್ರು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ, ನಮಗೆ ಇನ್ನೂ ಇನ್ಫಾರ್ಮೇಷನ್ ಇಲ್ಲ. ಇದು ವೆಬ್ಸೈಟಲ್ಲಿ ಅಪ್ಲೋಡ್ ಇಲ್ಲ ಮೇಡಮ್. ಇದು ವೆಬ್ಸೈಟಲ್ಲಿ ಅಪ್ಲೋಡ್ ಇದ್ರೆ ಅವ್ರು ತೋರಿಸ್ಲಿ ಬೇಡ ಅನ್ನಲ್ಲ. BLOಗಳನ್ನ ಕೇಳೋದಂತೆ ಇವ್ರನ್ನ ಕೇಳಿದೆ, ಮೋಹನ್ ಅವ್ರನ್ನೂ ಅವರೂ ಹೇಳಿಲ್ಲ. ಆಮೇಲೆ AR1 ಕೇಳಿದೆ, ಅವರೂ ಹೇಳಿಲ್ಲ. ಇನ್ನು ಇದು ಸಿಸ್ಟಮಲ್ಲಿ ಅಪ್ಲೋಡ್ ಆಗಿಲ್ಲ ಆದ್ರೂ SRI ಮಾಡ್ತಾರೆ. ಆದರೆ ಇಲ್ಲಿ ನಾವು ಏನು ಫಿಲ್ ಮಾಡೋಣ? 40,000 50,000 ಜನಕ್ಕೆ ತೊಂದರೆಯಲ್ಲಿದೆ. ಇದು ಒಂದೇ ಊರಲ್ಲ, ಅಗದೂರು, ಇಮ್ಮನಹಳ್ಳಿ, ಗಾಂಧಿಪುರ, ವಿಜಯನಗರ, ನಾಗೊಂಡಹಳ್ಳಿ, ವೈಟ್ಫೀಲ್ಡು, ನಲ್ಲೂರಹಳ್ಳಿ, ಈ ಥರ 15 ಊರ್ದು ಸಮಸ್ಯೆ ಇದೆ. ಆದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಹಾಕುವಂತಾರೆ. ಏನಕ್ಕೆ ನಾವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಹಾಕಬೇಕು? ಈ ಎಲ್ಲ ಇದು ಕೇಳೋರು. ಆದರೆ ಕೋರ್ಟ್ನಿಂದ ಏನೋ ಆರ್ಡರ್ಸ್ ಏನೋ ಆಗಿದೆ ಅಂತ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇವ್ಯಾವು ಹಾಕಂಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅವ್ರು ಕೇಳಿದ್ರು ವಾಸ ದೃಢೀಕರಣ ಪತ್ರ ಕೇಳಿದ್ದಾರೆ. ವಾಸ ದೃಢೀಕರಣ ಪತ್ರದಲ್ಲೇ ನಾವು ಒಂದು 6 ತಿಂಗಳಾದರೆ 1 ವರ್ಷ ಆದರೆ ಇಲ್ಲಿ ಬಂದಿದ್ರಾಗ ವಾಸ ದೃಢೀಕರಣ ಪತ್ರ ಸಿಗ್ತೈತೆ. ಆವಾಗ 2002 ವೋಟರ್ ಲಿಸ್ಟ್ ಏನಕ್ಕೆ ಕೇಳ್ತಾವ್ರೆ ಇವರು? ಸರಿನಾ? ಆ ಇದರಿಂದನೇ ಇದು ಆಗ್ತಾ ಇರೋದು, ತುಂಬ ತೊಂದರೆ ಆಗ್ತಾಯಿದೆ, ಅನಾನುಕೂಲ ಆಗ್ತಾಯಿದೆ. ನಮಗೇನು ನಮ್ಮದು ವೋಟರ್ ಲಿಸ್ಟು ಸಿಸ್ಟಮಲ್ಲಿ ಅಪ್ಲೋಡ್ ಆದರೆ ನಮಗೆ ತೊಂದರೆ ಇಲ್ಲ. ಇಲ್ಲಿ ಬರೆದು ಕಳಿಸೋದಕ್ಕೆ ನಮಗೆ ತೊಂದರೆ ಇಲ್ಲ. ಸಾಫ್ಟ್ ಕಾಪಿ ಇಲ್ಲ. ಹೌದು, ಹಾರ್ಡ್ ಕಾಪಿ ಎಲ್ಲರ ಹತ್ರ ಇದೆ, ಪಬ್ಲಿಕ್ ಹತ್ರನೂ ಇದೆ, ವೆಬ್ಸೈಟಲ್ಲಿ ಮೆನ್ಷನ್ ಆಗಿಲ್ಲ. ಇದು ಚುನಾವಣಾ ಆಯೋಗ ಅವ್ರದ್ದು ಅಕ್ರಮನ ಇದೋ ಏನೋ ಗೊತ್ತಿಲ್ಲ. ಅವರು ಸೆಟ್ರೇಟ್ ಮಾಡಿಕೊಡ್ಬೇಕಲ್ಲ. ಇದು 11 ಊರ್ದು ಯಾವಾಗ ಸೆಟ್ರೇಟ್ ಮಾಡಿಕೊಡ್ತಾರೆ ಅಂತ ಗೊತ್ತಿಲ್ಲ. ಆ ಪ್ರಜೆಗಳೇ ನಾವು. ಇವಾಗ ನಾನು 82ನಿಂದ ಇದ್ದೀನಿ ಇಲ್ಲಿ. ಇವಾಗ ನಾನು ಹೋಗಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟು ನಾನು ಏನಕ್ಕೆ ಕೊಡಬೇಕು? ವೋಟರ್ ಲಿಸ್ಟ್ ಇವ್ರ ಹತ್ರ ಇದ್ದಿದ್ರೆ ಕ್ಲಿಯರ್ ಮಾಡಿದರೆ ಸರೋಗಿರೋದು. ಇದುವರೆಗೂ ವೋಟರ್ ಲಿಸ್ಟ್ ಅಪ್ಲೋಡೇ ಮಾಡಿಲ್ಲ. ನೀವು ಇವತ್ತು ವೈಟ್ಫೀಲ್ಡ್ ಅಂತ ಹಾಕ್ಕೊಳ್ಳಿ, ಸಿಗಲ್ಲ. ನಮ್ಮದು ವರ್ತೂರು ವಿಧಾನಸಭಾ ಕ್ಷೇತ್ರ ಅಂತ ಇದ್ದಿದ್ದು, ಕೊಡ್ತಿ ಜಿಲ್ಲಾ ಪಂಚಾಯತಿ ಇದ್ದಿದ್ದು. ಆದ್ರಾಗನ ನಮ್ಮದು ಅಗ್ದೂರು ಪಂಚಾಯತಿ. ಆದರೆ ಅವ್ರು ಯಾರ್ದು ಇಲ್ಲ. 2002 ಯಾರ್ದು ಎಂಟ್ರಿ ಇಲ್ಲ. ಆವಾಗ ಇವರೆಲ್ಲ ವಲಸೆ ಬಂದಿರೋರ ಇವಾಗ 1 ವರ್ಷದಿಂದ. ಚುನಾವಣಾ ಆಯೋಗದವ್ರು ಹಂಗೆ ಮಾಡಿಕ್ಕಿರೋದು ನಮ್ಮನ್ನು. 82ನಿಂದ ಇದ್ದೀನಿ ಮೇಡಮ್. ಹೌದು, ಎಲ್ಲರನ್ನೂ ಕೇಳಿದ್ದೀನಿ. ಅಪ್ಲೋಡ್ ಮಾಡೋಣ ಅಂತಾರೆ. ಇದುವರೆಗೂ ಮಾಡೋದಕ್ಕೆ ಯಾರ ಹತ್ರ ಅವ್ರಿಗೂ ಈ ಲಿಸ್ಟ್ನ ಅಪ್ಲೋಡ್ ಮಾಡ್ರೆ ಮಾಡ್ತಾಯಿಲ್ಲ. ಅವ್ರ ಹತ್ರ ಇದೆಯಲ್ಲ, ಅದೇ ಸಿಸ್ಟಮಲ್ಲಿ ಬರೋಂಗೆ ಅಪ್ಲೋಡ್ ಮಾಡಲಿ ಚುನಾವಣಾ ಆಯೋಗದವರು. ನಾವೇನಕ್ಕೆ ಮಾಡಬೇಕು? ಮಾಡಿಕೊಟ್ರೆ ನಮ್ಗೆ ಎಲ್ಲರಿಗೂ ಅನುಕೂಲ ಆಗ್ತೈತೆ. ಅದನ್ನೇ ನಾವು ಕೇಳ್ತಾ ಇರೋದು. ISR ಎಲ್ಲ ಕರೆಕ್ಟ್, SIR ಎಲ್ಲ ಕರೆಕ್ಟಾಗಿ ನಡೀತಾ ಇದೆ, ನಾವು ಇಲ್ಲ ಅನ್ನಲ್ಲ. ಆದರೆ ಅವರೆಲ್ಲ BLOಗಳೆಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ಆದ್ರೇ ನಾವು ಇವಾಗ ಇದನ್ನು ಫಿಲ್ ಮಾಡಿ ಕೊಡಬೇಕಲ್ಲ. ಈ ಭಾಗದಲ್ಲಿ ಏನು ಬರೀಬೇಕು? ಅದೇ ಇಲ್ಲ ಅಂದಾಗ ನಾವೇನು ಮಾಡೋಣ ಹೇಳಿ? ಈ ಭಾಗದಲ್ಲಿ ಬಂದು ಈಗ ಪ್ರೆಸೆಂಟ್ ಏನಿದೆಯಾ ಅದನ್ನು ಬರೀಬೇಕು. ಈ ಭಾಗದಲ್ಲಿ ಅವ್ರದ್ದೇನಾದರೂ 2002ರಲ್ಲಿ ಇದ್ದರೆ ಆ ವೋಟರ್ ಲಿಸ್ಟ್ ನೋಡಿಕೊಂಡು ಇಲ್ಲಿ ಬರೀಬೇಕು. ಒಂದು ವೇಳೆ ಅದೇ ಕ್ಯಾಂಡಿಡೇಟ್ದಾದರೆ, ಇವಾಗ ಅವ್ರ ಮಕ್ಕಳದಾದರೆ ಅವ್ರ ತಂದೆದು ಇಲ್ಲಿ ಬರೀಬೇಕು, ಅವರು ಇನ್ಫಾರ್ಮೇಷನ್ ಇಲ್ಲಿ ಬರೀಬೇಕಾಗುತ್ತೆ. ಆಯಿತಾ? ಆ ನಂಬರ್ ಸಂಖ್ಯೆ ಅವರು ವೋಟರ್ ಲಿಸ್ಟ್ ತೊಗೊಂಡು 2002 ವೋಟರ್ ಲಿಸ್ಟ್ ತೊಗೊಂಡು ಮಾಡಬೇಕು.
ಈಗ ಆಲ್ರೆಡಿ ಇಲ್ಲಿ ಊರಲ್ಲಿ ಎಲ್ಲ ಓಡಾಡ್ತಾ ಇದೆ, ವೋಟರ್ ಲಿಸ್ಟಲ್ಲಿ PDF ಓಡಾಡ್ತಾ ಇದೆ. ಒಂದು ಸೆಕೆಂಡ್, ಅವರು ಪ್ರಾಬ್ಲಮ್ ಏನು ಹೇಳ್ತಾರೆ ಅಂದರೆ ಅದು ಸಿಸ್ಟಮಲ್ಲಿ ಅಪ್ಲೋಡ್ ಆಗಿಲ್ಲ ಅಷ್ಟೇ. ನಮಗೆ ಸಿಕ್ಕಿರೋದು ನಾವು ತೊಗೊಂಡಿದ್ದೀವಿ, ನಾವು ಗೊತ್ತಿರೋರಿಗೆ ಹೇಳ್ತಾ ಇದ್ದೀವಿ, ಅವ್ರಿಗೆ ಫೋನ್ ನಂಬರ್ ಇಸ್ಕೊಂಡು ಅವ್ರಿಗೆ PDF ಕಳಿಸ್ತಾ ಇದ್ದೀವಿ. ಅವ್ರು ಅದರಲ್ಲಿ ಹುಡ್ಕಾಡ್ಕೊಂಡು ಇದ್ದರೆ ಬರೀತಾರೆ, ಇಲ್ಲಾಂದರೆ ಖಾಲಿ ಮಾಡಿ ಈ ಪ್ರೆಸೆಂಟ್ ಏನಿದೆ ಅದನ್ನು ಬರೆಯೋಕ್ಕೆ ಹೇಳಿದ್ದಾರೆ ಅಷ್ಟು. ಪ್ರೆಸೆಂಟ್ ಹೇಳಿದ್ದಾರೆ ಮೇಡಮ್, ನಾನು ಇಲ್ಲ ಅನ್ನಲ್ಲ. ಆದರೆ 2000 ಸಿಸ್ಟಮಲ್ಲಿ 2002 ಹೊಡೆದ್ರೆ ಸಿಸ್ಟಮಲ್ಲಿ ನಮ್ಮ ಹೆಸರು ಬರಬೇಕು. ಅದನ್ನೇ ನಾವು ಕೇಳ್ತಾ ಇರೋದು. ಇಲ್ಲ ಅಂದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನಕ್ಕೆ ಅಂತ ನಾವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಡೋಣ. ಆವಾಗಿನಿಂದ ಇದ್ದೆ ವೋಟ್ರ್ ಲಿಸ್ಟೇ ಇಲ್ಲ. ಒಂದೇ ಒಂದು ಬೂತದ್ದು ಹೋಗ್ಬಿಟ್ಟಿದೆ ಅಂದರೆ ಏನೋ ಮಿಸ್ ಆಗಿರ್ಬೋದು. ಟೋಟ್ಲ್ 15 ಊರದಿಲ್ಲ, ಕಡಿಮೆ ಅಂದ್ರೂ 50-60 ಬೂತದ್ದಿಲ್ಲ, 2ರದ್ದು ಎಲ್ಲೂ ಇಲ್ಲ. ನೀವು ಬನ್ನಿ, ಅವ್ರು ಹೇಳಿದ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಾರೆ, ಬನ್ನಿ ಹೇಳಿ.